ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡ್ತಿದ್ವಿ. ಇನ್ನೊಂದು ಆಯಾಮ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದಿಡೋದು ಬಾಕಿ ಉಳಿದಿತ್ತು. ಸ್ಪೀಕರ್ ಯುಟಿ ಖಾದರ್ ಸಭ್ಯ ರಾಜಕಾರಣಿ, ಅವರ ಸಂಭಾವ್ಯತೆ ಅವರ ಮಾತಲ್ಲೂ ಕೂಡ ವ್ಯಕ್ತವಾಗುತ್ತೆ. ಆದ್ರೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಟ್ರ ಖಾದರ್ ಅವರು ಅನ್ನೋ ಅನುಮಾನ. ಈ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಖಾದರ್ ಅವರ ನಿನ್ನೆಯ ಮಾತು. ಕೊಲೆ ನಡೆದು ಕೆಲವೇ ಗಂಟೆಗಳು, ಪ್ರಾಥಮಿಕ ಹಂತದ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಅಷ್ಟರಲ್ಲಿ ಆಲ್ರೆಡಿ ಈ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಫಾಜಿಲ್ ಅವರ ಸಹೋದರ ಆದಿಲ್, ಆತನಿಗೂ ಆತನ ಕುಟುಂಬಸ್ಥರಿಗೂ ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ಮಾತನಾಡ್ಬಿಟ್ರು ಯುಟಿ ಖಾದರ್ ಅವರು. ಅರೆ, ಇದು ಪ್ರತೀಕಾರಕ್ಕೆ ನಡೆದ ಹತ್ಯೆಯಲ್ಲ. ಫಾಜಿಲ್ ಅವರ ಕೊಲೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಇನ್ವಾಲ್ವ್ ಇದ್ದ ಅನ್ನೋ ಕಾರಣಕ್ಕಾಗಿರೋ ಕೊಲೆ ಅಲ್ಲ ಇದು. ಖುದ್ದು ಫಾಜಿಲ್ ಕುಟುಂಬಸ್ಥರೇ ಅವರ ಸಹೋದರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲರೂ ನನಗೆ ಖುದ್ದಾಗಿ ಕರೆ ಮಾಡಿದ್ರು, ನಮಗೂ ಈ ಕೊಲೆಗೆ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ರು ಅನ್ನೋ ಕ್ಲೀನ್ ಚಿಟ್ ಕೊಟ್ಬಿಟ್ರು ಯುಟಿ ಖಾದರ್ ಅವರು. ಬಿಜೆಪಿಯ ಶಾಸಕರುಗಳು ಇವತ್ತು ಇದೇ ವಿಚಾರಕ್ಕೆ ಖಾದರ್ ಅವರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಖಾದರ್ ಅವರ ನಿನ್ನೆಯ ಮಾತು ಹಾಗೆ ಬಿಜೆಪಿಯ ನಾಯಕರ ಇವತ್ತಿನ ಮಾತು ಗಮನಿಸಿ. ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತೀಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು. ಆದರೆ ಫಾಜಿಲ್ನ ಕುಟುಂಬಸ್ಥರೇ, ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತಿಗೆ ಯಾವುದೇ ಸಂಬಂಧವೇ ಇಲ್ಲ, ನಾವಂತ ಪ್ರತೀಕಾರ ಮಾಡುವಂತ ಆಲೋಚನೆ ನಾವು ಮಾಡಲೂ ಇಲ್ಲ, ನಾವೆಲ್ಲರೂ ಕೂಡ ಅವತ್ತೇ ದೇವರಿಗೆ ಅದನ್ನು ನಾವು ಬಿಟ್ಟಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಪೊಲೀಸ್ ಇಲಾಖೆ ಬೇಕಾದಲ್ಲಿ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಹಕಾರವನ್ನು ಪೊಲೀಸ್ ಇಲಾಖೆ ತಗೊಳ್ಬೇಕು. ನಾವು ಕಿಂಚಿತ್ತು ಆ ಒಂದು ಫಾಜಿಲ್ ಕೊಲೆಗೂ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಅವರೇ ನನಗೆ ಖುದ್ದಾಗಿ ಇವತ್ತು ಫೋನ್ ಮಾಡಿ ಇವತ್ತು ಕೂಡ ಹೇಳಿರ್ತಾರೆ. ಫಾಜಿಲ್ ಕುಟುಂಬ ಅದರಲ್ಲಿ ಇಲ್ಲ ಎನ್ನುವಂಥದ್ದು ಪತ್ರಿಕೆಯ ಮುಂದೆ ಒಬ್ಬ ಸ್ಪೀಕರ್ ಆಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ಕೇಳ್ತೇನೆ ಖಾದರ್ ಅವರಿಗೆ, ಖಾದರ್ ಅವರೇ, ರಮೇಶ್ ಕುಮಾರ್ ನಿಮ್ಮ ಪಾರ್ಟಿಯಲ್ಲಿ ಸ್ಪೀಕರ್ ಆಗಿದ್ರಲ್ಲ, ಯಾವತ್ತಾದ್ರೂ ಈ ವಿಷಯಕ್ಕೆ ಸಂಬಂಧ, ಈ ರೀತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ತೆಗೆದುಕೊಡಿ. ಜವಾಬ್ದಾರಿ ನಿಮ್ದಲ್ಲ ಸ್ವಾಮಿ. ನಿಮ್ ಸರ್ಕಾರದ ಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಅವ್ರ ಕೆಲಸವನ್ನು ನೀವ್ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ? ಈ ಆದಿಲ್ನ ವಿಷಯದಲ್ಲಿ ಮಾನ್ಯ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ನಿನ್ನೆ ಪ್ರೆಸ್ ಅನ್ನ ತೆಗೆದು ನಿಮ್ಮ ಪ್ರೆಸ್ ನ ನೀವೆಲ್ಲ ಯಾರಿದ್ದೀರಿ ಅವರನ್ನು ಕರೆದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದಿಲ್ ಅವರೊತ್ತಿಗೆ ನಾನು ಸಂಪರ್ಕದಲ್ಲಿದ್ದೇನೆ. ಆದಿಲ್ ನಿರಪರಾಧಿ. ಆದಿಲ್ನ ಮನೆಯವರು ಸಹ ನನ್ನ ಹತ್ರ ಹೇಳಿದ್ದಾರೆ. ಅವರೆಲ್ಲ ಸಹ ನಿರಪರಾಧಿ ಅನ್ನೋ ಘೋಷಣೆಯನ್ನ ಯುಟಿ ಖಾದರ್ ಅವರು ನಿನ್ನೆ ಪ್ರೆಸ್ಸಿನ ಮುಂದೆ ಮಾಡಿದ್ದಾರೆ. ಮೊದಲನೇದಾಗಿ ಯುಟಿ ಖಾದರ್ ಅವರು ಇಮಿಡಿಯೇಟ್ ಆಗಿ ರಾಜೀನಾಮೆಯನ್ನು ಕೊಡಬೇಕು. ಒಂದು ರಾಜ್ಯದ ಸಭಾಧ್ಯಕ್ಷರಾಗಿ ಅಷ್ಟೊಂದು ಪ್ರಾಮುಖ್ಯ ಹುದ್ದೆಯಲ್ಲಿರುವಂತವರು, ಇಡೀ ಊರಿಗೆ ಬುದ್ಧಿಪಾಠ ಹೇಳ್ಕೊಂಡು ತಿರುಗುವಂತವರು, ಒಂದು ಮರ್ಡರ್ ಆದಂತಹ ಸಂಬಂಧದಲ್ಲಿ, ಒಂದು ಕೊಲೆ ಆದಂತಹ ಸಮಯದಲ್ಲಿ ಇವರು ಆರೋಪಿಯನ್ನ ನಿರ್ದೋಷಿ ಅನ್ನುವಂತ ಜಜ್ಮೆಂಟ್ ಅನ್ನ ಹೇಗೆ ಕೊಟ್ಟರು? ಈ ಆದಿಲ್ನ ವಿಷಯದಲ್ಲಿ ಮಾನ್ಯ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ನಿನ್ನೆ ಪ್ರೆಸ್ ಅನ್ನ ತೆಗೆದು ನಿಮ್ಮ ಪ್ರೆಸ್ ನ ನೀವೆಲ್ಲ ಯಾರಿದ್ದೀರಿ ಅವರನ್ನು ಕರೆದು ಸ್ಟೇಟ್ಮೆಂಟ್ ನಾನು ಅದಕ್ಕೆ ಹೇಳಿದ್ದು ಪ್ರಾರಂಭದಲ್ಲೇನೆ, ಯುಟಿ ಖಾದರ್ ಅವರು ಸಭ್ಯ ಸಜ್ಜನ ಅನ್ನಿಸ್ಕೊಳ್ಳೋ ರಾಜಕಾರಣಿ. ಮಾತನಾಡುವಾಗ ತೂಕದ ಮಾತನಾಡ್ತಾರೆ ಅನ್ನೋ ವಿಶ್ವಾಸ ಅವ್ರ ಮೇಲೆ ಜನರಿಗಿದೆ. ಆದ್ರೆ ಇದೊಂದು ವಿಚಾರದಲ್ಲಿ ಎಂಥ ಸ್ಪೀಚ್ ಕೊಟ್ಬಿಟ್ರಪ್ಪ ಖಾದರ್ ಅವರು ಅಂತ ಅನಿಸುವಂತ ಆಗ್ಬಿಟ್ಟಿದೆ. ಸುಹಾಸ್ ಹತ್ಯೆ ಕೇಸ್ನಲ್ಲಿ ತಾರತಮ್ಯದ ಮಾತುಗಳನ್ನಾಡ್ಬಿಟ್ರು ಅನ್ನೋ ಆರೋಪ ಇದೀಗ ಬಿಜೆಪಿ ನಾಯಕರ ಕಡೆಯಿಂದ. ಸ್ಪೀಕರ್ ಖಾದರ್ ವಿರುದ್ಧ ಇದೇ ವಿಚಾರಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಇದು ಸೇಡಿನ ಹತ್ಯೆ ಅಲ್ಲ ಅಂತ ಹೇಳಿ ಖಾದರ್ ಅವರು ವಾದ ಮಾಡಿದ್ರು. ಆ ಕ್ಷಣದಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಕಾರಣಕ್ಕೆ ಖಾದರ್ ಅವರು ಹಂಗೆ ಹೇಳಿರಬಹುದಾಗಿತ್ತೇನು. ಪ್ರತೀಕಾರಕ್ಕಾಗಿದ್ದಲ್ರಿ ಇದು. ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದಾರೆ, ಅದಾಗ್ಲಿ ನೋಡೋಣ. ಅಷ್ಟಕ್ಕೆ ಖಾದರ್ ಅವರ ಮಾತು ನಿಂತಿದ್ರೆ ಬಹುಶಃ ಇವತ್ತು ವಿವಾದ ಆಗ್ತಿರ್ಲಿಲ್ಲ ಖಾದರ್ ಅವರ ಮಾತು. ಆದ್ರೆ ಮಾತನ್ನ ಮುಂದುವರೆಸಿ ಫಾಜಿಲ್ ಕುಟುಂಬಸ್ಥರು ಖುದ್ದು ತಮಗೇ ಕರೆ ಮಾಡಿ ಮಾಹಿತಿ ನೀಡಿದ್ರು ಅನ್ನೋ ಅಂಶವನ್ನ ಕೂಡ ಬಹಿರಂಗಪಡಿಸಿದ್ರು. ಸೇಡಿಗೆ ನಾವು ಪ್ರಯತ್ನ ಮಾಡೇ ಇಲ್ಲ, ಪೊಲೀಸರ ಇನ್ವೆಸ್ಟಿಗೇಷನ್ಗೆ ನಾವು ಸದಾ ಸಿದ್ಧರಿದ್ದೇವೆ, ಸಹಕರಿಸ್ತೇವೆ ಅಂತೆಲ್ಲ ಹೇಳಿದ್ರು ಅಂತ ಹೇಳೋ ಮೂಲಕ ಫಾಜಿಲ್ ಕುಟುಂಬಸ್ಥರ ಪರ ಬ್ಯಾಟ್ ಬೀಸಿದ್ರ ಖಾದರ್ ಅವರು ಅನ್ನೋ ಅನುಮಾನಕ್ಕೆ ಕಾರಣ ಆಗೋಯ್ತು. ಸುಹಾಸ್ ಕೊಲೆ ಬೇರೆ ಕಾರಣಕ್ಕಾಗಿದೆ ಅನ್ನೋ ರೀತಿ ಅನುಮಾನ ಮೂಡಿಸುವ ರೀತಿಯಲ್ಲಿ ಮಾತನಾಡ್ಬಿಟ್ರು ಖಾದರ್ ಅವರು. ಆದ್ರೀಗ ಪೂರ್ತಿ ಉಲ್ಟಾ ಆಗೋಯ್ತು. ಫಾಜಿಲ್ ಸಹೋದರನ ಪಾತ್ರ ಈ ಕೊಲೆಯಲ್ಲಿ ಇದೆ ಅನ್ನೋದು ಬಹಿರಂಗ ಆಗಿ ಹೋಗಿದೆ.
ಇನ್ಫ್ಯಾಕ್ಟ್ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಬಾಕಿ ಜನನ ಕೂಡ ಈತನೇ ಕರೆಸ್ಕೊಂಡಿದ್ದ ಕೊಲೆಗೆ ಅಂತ ಹೇಳಿ ಕೂಡ ಖುದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿಯನ್ನ ಹೊರಹಾಕಿದೆ. ಹೀಗಾಗಿ ಖಾದರ್ ಅವರ ನಡೆ ಬಗ್ಗೆ ಆಕ್ರೋಶ ಹೊರಹಾಕ್ತಿದ್ದಾರೆ ಬಿಜೆಪಿಯ ಶಾಸಕರು. ಒಬ್ಬ ಸ್ಪೀಕರ್ ಆಗಿ ಪ್ರೆಸ್ ಮೀಟ್ ಕರೆದುಬಿಟ್ಟು ಈ ರೀತಿಯಲ್ಲಿ, ಅದು ಪ್ರೆಸ್ ಮೀಟ್ ಅಲ್ಲ, ಇನ್ಫ್ಯಾಕ್ಟ್ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಸ್ಪೀಕರ್ ಅವರು. ಮಾಧ್ಯಮಗಳ ಮುಂದೆ ಹೀಗೆ ಹೇಳಬಾರ್ದಾಗಿತ್ತು, ಹಾಗಾಗಿ ಸ್ಪೀಕರ್ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಲಿ ಅಂತ ಹೇಳಿ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ. ರಾಜೀನಾಮೆ ಕೊಟ್ರೆ ಮಾತ್ರ ವ್ಯವಸ್ಥಿತ ರೀತಿಯಲ್ಲಿ ಪ್ರಕರಣದ ತನಿಖೆ ಆಗ್ಲಿಕ್ಕೆ ಸಾಧ್ಯ. ಖಾದರ್ ಪಕ್ಷಪಾತ ನೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿಗರು ಕೆಂಡ ಕಾರ್ತಿದ್ದಾರೆ. ಹೀಗೂ ಆಗಿರಬಹುದೇನು, ತಕ್ಷಣಕ್ಕೆ ಫಾಜಿಲ್ ಮನೆಯವರು ಯಾರಾದ್ರೂ ಕರೆ ಮಾಡಿ ಅವ್ರಿಗೂ ಮಾಹಿತಿ ಇಲ್ಲದೆ ನಮಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ, ಹಾಗಾಗಿ ಖಾದರ್ ಅವರು ಸಮಾಜದಲ್ಲಿ ಶಾಂತಿ ನೆಲೆಸಲಿ, ಪ್ರತೀಕಾರದ ಹತ್ಯೆ ಅಂತ ಹೇಳಿ ಮತ್ತಷ್ಟು ಭುಗಿಲೇಳೋದು ಬೇಡ ಪರಿಸ್ಥಿತಿ ಅನ್ನೋ ಕಾರಣಕ್ಕೆ ಹೇಳಿರಬಹುದೇನೋ. ಆದ್ರೆ ಯುಟಿ ಖಾದರ್ ಅವರು ಸಾಮಾನ್ಯ ಮನುಷ್ಯರಲ್ಲ, ಇಸ್ ಸ್ಪೀಕರ್. ಅವರು ಮಾತನಾಡುವಾಗ 100% ಖಚಿತತೆ ಇಲ್ಲದೆ ಮಾತನಾಡಿದ್ರೆ ಈ ರೀತಿಯಾದ ಎಡವಟ್ಟಾಗೋ ಸಾಧ್ಯತೆಗಳಿರುತ್ತೆ. ಅಲ್ಲಿಗೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಗಳು ಇದಿಷ್ಟು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದ ಬಗ್ಗೆ ಮಾತನಾಡ್ತಿದ್ವಿ. ಇನ್ನೊಂದು ಆಯಾಮ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದಿಡೋದು ಬಾಕಿ ಉಳಿದಿತ್ತು. ಸ್ಪೀಕರ್ ಯುಟಿ ಖಾದರ್ ಸಭ್ಯ ರಾಜಕಾರಣಿ, ಅವರ ಸಂಭಾವ್ಯತೆ ಅವರ ಮಾತಲ್ಲೂ ಕೂಡ ವ್ಯಕ್ತವಾಗುತ್ತೆ. ಆದ್ರೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಟ್ರ ಖಾದರ್ ಅವರು ಅನ್ನೋ ಅನುಮಾನ. ಈ ಅನುಮಾನ ಕಾರಣವಾಗ್ತಾ ಇರೋದು ಖಾದರ್ ಅವರ ನಿನ್ನೆಯ ಮಾತು. ಕೊಲೆ ನಡೆದು ಕೆಲವೇ ಗಂಟೆಗಳು, ಪ್ರಾಥಮಿಕ ಹಂತದ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಅಷ್ಟರಲ್ಲಿ ಆಲ್ರೆಡಿ ಈ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಫಾಜಿಲ್ ಅವರ ಸಹೋದರ ಆದಿಲ್, ಆತನಿಗೂ ಆತನ ಕುಟುಂಬಸ್ಥರಿಗೂ ಕ್ಲೀನ್ ಚಿಟ್ ಕೊಡೋ ರೀತಿಯಲ್ಲಿ ಮಾತನಾಡ್ಬಿಟ್ರು ಯುಟಿ ಖಾದರ್ ಅವರು. ಅರೆ, ಇದು ಪ್ರತೀಕಾರಕ್ಕೆ ನಡೆದ ಹತ್ಯೆಯಲ್ಲ, ಫಾಜಿಲ್ ಅವರ ಕೊಲೆ ಪ್ರಕರಣದಲ್ಲಿ ಸುಹಾಸ್ ಶೆಟ್ಟಿ ಇನ್ವಾಲ್ವ್ ಇದ್ದ ಅನ್ನೋ ಕಾರಣಕ್ಕಾಗಿರೋ ಕೊಲೆ ಅಲ್ಲ ಇದು. ಖುದ್ದು ಫಾಜಿಲ್ ಕುಟುಂಬಸ್ಥರೇ ಅವರ ಸಹೋದರನ್ನ ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲರೂ ನನಗೆ ಖುದ್ದಾಗಿ ಕರೆ ಮಾಡಿದ್ರು, ನಮಗೂ ಈ ಕೊಲೆಗೆ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ರು ಅನ್ನೋ ಕ್ಲೀನ್ ಚಿಟ್ ಕೊಟ್ಬಿಟ್ರು ಯುಟಿ ಖಾದರ್ ಅವರು. ಬಿಜೆಪಿಯ ಶಾಸಕರುಗಳು ಇವತ್ತು ಇದೇ ವಿಚಾರಕ್ಕೆ ಖಾದರ್ ಅವರ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಖಾದರ್ ಅವರ ನಿನ್ನೆಯ ಮಾತು ಹಾಗೆ ಬಿಜೆಪಿಯ ನಾಯಕರ ಇವತ್ತಿನ ಮಾತು ಗಮನಿಸಿ. ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತೀಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು. ಆದರೆ ಫಾಜಿಲ್ನ ಕುಟುಂಬಸ್ಥರೇ, ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತಿಗೆ ಯಾವುದೇ ಸಂಬಂಧವೇ ಇಲ್ಲ, ನಾವಂತ ಪ್ರತೀಕಾರ ಮಾಡುವಂತ ಆಲೋಚನೆ ನಾವು ಮಾಡಲೂ ಇಲ್ಲ, ನಾವೆಲ್ಲರೂ ಕೂಡ ಅವತ್ತೇ ದೇವರಿಗೆ ಅದನ್ನು ನಾವು ಬಿಟ್ಟಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಪೊಲೀಸ್ ಇಲಾಖೆ ಬೇಕಾದಲ್ಲಿ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಹಕಾರವನ್ನು ಪೊಲೀಸ್ ಇಲಾಖೆ ತಗೊಳ್ಬೇಕು. ನಾವು ಕಿಂಚಿತ್ತು ಆ ಒಂದು ಫಾಜಿಲ್ ಕೊಲೆಗೂ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಅವರೇ ನನಗೆ ಖುದ್ದಾಗಿ ಇವತ್ತು ಫೋನ್ ಮಾಡಿ ಇವತ್ತು ಕೂಡ ಹೇಳಿರ್ತಾರೆ. ಫಾಜಿಲ್ ಕುಟುಂಬ ಅದರಲ್ಲಿ ಇಲ್ಲ ಎನ್ನುವಂಥದ್ದು ಪತ್ರಿಕೆಯ ಮುಂದೆ ಒಬ್ಬ ಸ್ಪೀಕರ್ ಆಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ನಾನು ಕೇಳ್ತೇನೆ ಖಾದರ್ ಅವರಿಗೆ, ಖಾದರ್ ಅವರೇ, ರಮೇಶ್ ಕುಮಾರ್ ನಿಮ್ಮ ಪಾರ್ಟಿಯಲ್ಲಿ ಸ್ಪೀಕರ್ ಆಗಿದ್ರಲ್ಲ, ಯಾವತ್ತಾದ್ರೂ ಈ ವಿಷಯಕ್ಕೆ ಸಂಬಂಧ, ಈ ರೀತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಒಂದು ಉದಾಹರಣೆ ತೆಗೆದುಕೊಡಿ. ಜವಾಬ್ದಾರಿ ನಿಮ್ದಲ್ಲ ಸ್ವಾಮಿ, ನಿಮ್ ಸರ್ಕಾರದ ಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವ್ರ ಕೆಲಸವನ್ನು ನೀವ್ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ? ಈ ಆದಿಲ್ನ ವಿಷಯದಲ್ಲಿ ಮಾನ್ಯ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ನಿನ್ನೆ ಪ್ರೆಸ್ ಅನ್ನ ತೆಗೆದು ನಿಮ್ಮ ಪ್ರೆಸ್ನ ನೀವೆಲ್ಲ ಯಾರಿದ್ದೀರಿ ಅವರನ್ನು ಕರೆದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆದಿಲ್ ಅವರೊತ್ತಿಗೆ ನಾನು ಸಂಪರ್ಕದಲ್ಲಿದ್ದೇನೆ. ಆದಿಲ್ ನಿರಪರಾಧಿ. ಆದಿಲ್ನ ಮನೆಯವರು ಸಹ ನನ್ನ ಹತ್ರ ಹೇಳಿದ್ದಾರೆ. ಅವರೆಲ್ಲ ಸಹ ನಿರಪರಾಧಿ ಅನ್ನೋ ಘೋಷಣೆಯನ್ನ ಯುಟಿ ಖಾದರ್ ಅವರು ನಿನ್ನೆ ಪ್ರೆಸ್ಸಿನ ಮುಂದೆ ಮಾಡಿದ್ದಾರೆ. ಮೊದಲನೇದಾಗಿ ಯುಟಿ ಖಾದರ್ ಅವರು ಇಮಿಡಿಯೇಟ್ ಆಗಿ ನಾವು ರಾಜೀನಾಮೆಯನ್ನು ಕೊಡಬೇಕು. ಒಂದು ರಾಜ್ಯದ ಸಭಾಧ್ಯಕ್ಷರಾಗಿ ಅಷ್ಟೊಂದು ಪ್ರಾಮುಖ್ಯ ಹುದ್ದೆಯಲ್ಲಿ ಇರುವಂತವರು, ಇಡೀ ಊರಿಗೆ ಬುದ್ಧಿಪಾಠ ಹೇಳ್ಕೊಂಡು ತಿರುಗುವಂತವರು, ಒಂದು ಮರ್ಡರ್ ಆದಂತಹ ಸಂಬಂಧದಲ್ಲಿ, ಒಂದು ಕೊಲೆ ಆದಂತಹ ಸಮಯದಲ್ಲಿ ಇವರು ಆರೋಪಿಯನ್ನ ನಿರ್ದೋಷಿ ಅನ್ನುವಂತ ಜಜ್ಮೆಂಟ್ ಅನ್ನ ಹೇಗೆ ಕೊಟ್ಟರು? ಈ ಆದಿಲ್ನ ವಿಷಯದಲ್ಲಿ ಮಾನ್ಯ ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ನಿನ್ನೆ ಪ್ರೆಸ್ ಅನ್ನ ತೆಗೆದು ನಿಮ್ಮ ಪ್ರೆಸ್ನ ನೀವೆಲ್ಲ ಯಾರಿದ್ದೀರಿ ಅವರನ್ನು ಕರೆದು ಸ್ಟೇಟ್ಮೆಂಟ್ ನಾನು ಅದಕ್ಕೆ ಹೇಳಿದ್ದು ಪ್ರಾರಂಭದಲ್ಲೇನೆ
ಯುಟಿ ಖಾದರ್ ಅವರು ಸಭ್ಯ ಸಜ್ಜನ ಅನ್ನಿಸ್ಕೊಳ್ಳೋ ರಾಜಕಾರಣಿ. ಮಾತನಾಡುವಾಗ ತೂಕದ ಮಾತನಾಡ್ತಾರೆ ಅನ್ನೋ ವಿಶ್ವಾಸ ಅವ್ರ ಮೇಲೆ ಜನರಿಗಿದೆ. ಆದ್ರೆ ಇದೊಂದು ವಿಚಾರದಲ್ಲಿ ಎಂಥ ಸ್ಪೀಚ್ ಕೊಟ್ಬಿಟ್ರಪ್ಪ ಖಾದರ್ ಅವರು ಅಂತ ಅನಿಸುವಂತಾಗ್ಬಿಟ್ಟಿದೆ. ಸುಹಾಸ್ ಹತ್ಯೆ ಕೇಸ್ನಲ್ಲಿ ತಾರತಮ್ಯದ ಮಾತುಗಳನ್ನಾಡ್ಬಿಟ್ರು ಅನ್ನೋ ಆರೋಪ ಇದೀಗ ಬಿಜೆಪಿ ನಾಯಕರ ಕಡೆಯಿಂದ. ಸ್ಪೀಕರ್ ಖಾದರ್ ವಿರುದ್ಧ ಇದೇ ವಿಚಾರಕ್ಕೆ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಇದು ಸೇಡಿನ ಹತ್ಯೆ ಅಲ್ಲ ಅಂತ ಹೇಳಿ ಖಾದರ್ ಅವರು ವಾದ ಮಾಡಿದ್ರು. ಆ ಕ್ಷಣದಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಕಾರಣಕ್ಕೆ ಖಾದರ್ ಅವರು ಹಂಗೆ ಹೇಳಿರಬಹುದಾಗಿತ್ತೇನು. ಪ್ರತೀಕಾರಕ್ಕಾಗಿದ್ದಲ್ರಿ ಇದು. ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದಾರೆ, ಅದಾಗ್ಲಿ ನೋಡೋಣ. ಅಷ್ಟಕ್ಕೆ ಖಾದರ್ ಅವರ ಮಾತು ನಿಂತಿದ್ರೆ ಬಹುಶಃ ಇವತ್ತು ವಿವಾದ ಆಗ್ತಿರ್ಲಿಲ್ಲ ಖಾದರ್ ಅವರ ಮಾತು. ಆದ್ರೆ ಮಾತನ್ನ ಮುಂದುವರೆಸಿ ಫಾಜಲ್ ಕುಟುಂಬಸ್ಥರು ಖುದ್ದು ತಮಗೇ ಕರೆ ಮಾಡಿ ಮಾಹಿತಿ ನೀಡಿದ್ರು ಅನ್ನೋ ಅಂಶವನ್ನ ಕೂಡ ಬಹಿರಂಗಪಡಿಸಿದ್ರು. ಸೇಡಿಗೆ ನಾವು ಪ್ರಯತ್ನ ಮಾಡೇ ಇಲ್ಲ, ಪೊಲೀಸರ ಇನ್ವೆಸ್ಟಿಗೇಷನ್ಗೆ ನಾವು ಸದಾ ಸಿದ್ಧರಿದ್ದೇವೆ, ಸಹಕರಿಸ್ತೇವೆ ಅಂತೆಲ್ಲ ಹೇಳಿದ್ರು ಅಂತ ಹೇಳೋ ಮೂಲಕ ಫಾಜಲ್ ಕುಟುಂಬಸ್ಥರ ಪರ ಬ್ಯಾಟ್ ಬೀಸಿದ್ರ ಖಾದರ್ ಅವರು ಅನ್ನೋ ಅನುಮಾನಕ್ಕೆ ಕಾರಣ ಆಗೋಯ್ತು. ಸುಹಾಸ್ ಕೊಲೆ ಬೇರೆ ಕಾರಣಕ್ಕಾಗಿದೆ ಅನ್ನೋ ರೀತಿ ಅನುಮಾನ ಮೂಡಿಸುವ ರೀತಿಯಲ್ಲಿ ಮಾತನಾಡ್ಬಿಟ್ರು ಖಾದರ್ ಅವರು. ಆದ್ರೀಗ ಪೂರ್ತಿ ಉಲ್ಟಾ ಆಗೋಯ್ತು. ಫಾಜಿಲ್ ಸಹೋದರನ ಪಾತ್ರ ಈ ಕೊಲೆಯಲ್ಲಿ ಇದೆ ಅನ್ನೋದು ಬಹಿರಂಗ ಆಗಿ ಹೋಗಿದೆ. ಇನ್ಫ್ಯಾಕ್ಟ್ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಬಾಕಿ ಜನನ ಕೂಡ ಈತನೇ ಕರೆಸ್ಕೊಂಡಿದ್ದ ಕೊಲೆಗೆ ಅಂತ ಹೇಳಿ ಕೂಡ ಖುದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿಯನ್ನ ಹೊರಹಾಕಿದೆ. ಹೀಗಾಗಿ ಖಾದರ್ ಅವರ ನಡೆ ಬಗ್ಗೆ ಆಕ್ರೋಶ ಹೊರಹಾಕ್ತಿದ್ದಾರೆ ಬಿಜೆಪಿಯ ಶಾಸಕರು. ಒಬ್ಬ ಸ್ಪೀಕರ್ ಆಗಿ ಪ್ರೆಸ್ ಮೀಟ್ ಕರೆದುಬಿಟ್ಟು ಈ ರೀತಿಯಲ್ಲಿ, ಅದು ಪ್ರೆಸ್ ಮೀಟ್ ಅಲ್ಲ, ಇನ್ಫ್ಯಾಕ್ಟ್ ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಸ್ಪೀಕರ್ ಅವರು. ಮಾಧ್ಯಮಗಳ ಮುಂದೆ ಹೀಗೆ ಹೇಳಬಾರ್ದಾಗಿತ್ತು, ಹಾಗಾಗಿ ಸ್ಪೀಕರ್ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಲಿ ಅಂತ ಹೇಳಿ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ. ರಾಜೀನಾಮೆ ಕೊಟ್ರೆ ಮಾತ್ರ ವ್ಯವಸ್ಥಿತ ರೀತಿಯಲ್ಲಿ ಪ್ರಕರಣದ ತನಿಖೆ ಆಗ್ಲಿಕ್ಕೆ ಸಾಧ್ಯ. ಖಾದರ್ ಪಕ್ಷಪಾತ ನೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿಗರು ಕೆಂಡ ಕಾರ್ತಿದ್ದಾರೆ. ಹೀಗೂ ಆಗಿರಬಹುದೇನೋ, ತಕ್ಷಣಕ್ಕೆ ಫಾಜಿಲ್ ಮನೆಯವರು ಯಾರಾದ್ರೂ ಕರೆ ಮಾಡಿ ಅವ್ರಿಗೂ ಮಾಹಿತಿ ಇಲ್ಲದೆ ನಮಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ, ಹಾಗಾಗಿ ಖಾದರ್ ಅವರು ಸಮಾಜದಲ್ಲಿ ಶಾಂತಿ ನೆಲೆಸಲಿ, ಪ್ರತೀಕಾರದ ಹತ್ಯೆ ಅಂತ ಹೇಳಿ ಮತ್ತಷ್ಟು ಭುಗಿಲೇಳೋದು ಬೇಡ ಪರಿಸ್ಥಿತಿ ಅನ್ನೋ ಕಾರಣಕ್ಕೆ ಹೇಳಿರಬಹುದೇನೋ. ಆದ್ರೆ ಯುಟಿ ಖಾದರ್ ಅವರು ಸಾಮಾನ್ಯ ಮನುಷ್ಯರಲ್ಲ, ಈಸ್ ಅ ಸ್ಪೀಕರ್. ಅವರು ಮಾತನಾಡುವಾಗ 100% ಖಚಿತತೆ ಇಲ್ಲದೆ ಮಾತನಾಡಿದ್ರೆ ಈ ರೀತಿಯಾದ ಎಡವಟ್ಟಾಗೋ ಸಾಧ್ಯತೆಗಳಿರುತ್ತೆ. ಅಲ್ಲಿಗೆ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಗಳು ಇದಿಷ್ಟು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.